Welcome back to VC Simplified. So, as per our roadmap, ನಮ್ಮ Arduino ವಿತ್ ಟಿಂಕರ್ಕ್ಯಾಡ್ ಜೊತೆ ಏನು ಈ ರೋಡ್ ಮ್ಯಾಪ್ ನಡೀತಿದೆ. ಸೊ ನಾವು ಬೇಸಿಕಲಿ ಎಷ್ಟು ಮುಗಿಸಿದ್ದೀವಿ ಅಂದರೆ, ಎಕ್ಸಾಂಪಲ್ಸ್ ಮೀನ್ಸ್ ಫಸ್ಟ್ ಕಾಂಪೊನೆಂಟ್ಸ್ ಯಾವ ರೀತಿ ಅರ್ಥ ಮಾಡ್ಕೊಬೇಕು, ದೆನ್ ಪ್ರಾಕ್ಟಿಕಲ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಸೊ ಫೈನಲಿ ಹೇಳಬೇಕು ಅಂದರೆ ನಮ್ಮ ಅಜೆಂಡೇನ ಫಸ್ಟ್ ಥಿಯರಿ ಅರ್ಥ ಮಾಡ್ಕೊಳ್ಳೋಣ, ದೆನ್ ಪ್ರಾಕ್ಟಿಕಲ್ ಯಾವ ರೀತಿ ಅಂತ ನೋಡೋಣ ಅಲ್ವಾ. ಸೊ ಆ ಜರ್ನಿಲಿ ನಾವು LED ಬ್ಲಿಂಕು, ಪುಷ್ ಬಟನ್, ಬಜರ್, ಅಲ್ಟ್ರಾಸೋನಿಕ್, ಸರ್ವೋ, LCD, IR ಮುಗಿಸಿದ್ವಿ. ಸೊ ಮೋಟಾರ್ ಇತ್ತು. ಆಲ್ಮೋಸ್ಟ್ ಮೋಟಾರ್ ಅಂದರೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನಾನು ಈ ಮೋಟಾರ್ ಜೊತೆ ನಾನು ಇಲ್ಲಿ ಏನು ಸೇರಿಸ್ತೀನಿ ಅಂದರೆ ಸಾಲ್ಡ್ರಿಂಗ್, ಓಕೆನಾ, ಸಾಲ್ಡರ್ ಅಂತ ಹೇಳಿ. ಸಾಲ್ಡರ್ ಅಂತ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿ ನೋಡೋಣ, ಓಕೆನಾ. ಫಸ್ಟ್ ನಾನು ಥಿಯರಿ ಹೇಳ್ತೀನಿ, ಓಕೆನಾ, ದೆನ್ ಈ ಮೂವ್ ಟು ದಿ ಪ್ರಾಕ್ಟಿಕಲ್ ಯಾವ ರೀತಿ ಅಂದರೆ. ಜಾಸ್ತಿ ಥಿಯರಿ ಹೇಳಕ್ಕೆ ಹೋದ್ರೆ ಸಾಲ್ಡರ್ ಸಿಂಪಲ್, ಓಕೆನಾ. ಸೊ ಸಾಲ್ಡರ್ ಅಂದರೆ ಏನು ಅಂದರೆ ಸಿಂಪ್ಲಿ ಜಾಯಿನಿಂಗ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಯೂಸಿಂಗ್ ಮೆಲ್ಟೆಡ್ ಮೆಟಲ್. ಅಂದರೆ ಮೆಲ್ಟೆಡ್ ಮೆಟಲ್ ಅಂದರೆ ಈ ಕಬ್ಬನ್ನ ಮೆಲ್ಟ್ ಮಾಡೋಕ್ಕಾಗತ್ತಾ? ಬೇಗ ಆಗಲ್ಲ. ಸೊ ಹಂಗಾಗಿ ನಾವು ಏನು ಮಾಡ್ತೀವಿ, ಮೆಲ್ಟೆಡ್ ಮೆಟಲ್ನ ಯೂಸ್ ಮಾಡ್ಕೊಂಡು ನಾವು ಸಾಲ್ಡರ್ ಮಾಡ್ತೀವಿ. ಇಷ್ಟೇ, ದೇರ್ ಇಸ್ ನೋ ಮೋರ್ ಕಾಂಪ್ಲಿಕೇಶನ್, ಓಕೆನಾ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ದೆನ್ ವಾಟ್ ಈಸ್ ಸಾಲ್ಡ್ರಿಂಗ್ ಅಥವಾ ಐರನ್ ಅಥವಾ ಗನ್ ಅಂದರೆ ಸಾಲ್ಡ್ರಿಂಗ್ ಐರನ್ ಅಥವಾ ಗನ್ ಅಂತ ಕರಿತೀವಿ ನಾವು, ಓಕೆನಾ. ಹಂಗಂದ್ರೆ ಏನು ಅಂದರೆ ಇಟ್ ಈಸ್ ಎ ಟೂಲ್ ದಟ್ ಬಿಕಮ್ಸ್ ಹಾಟ್ ಯೂಸ್ ಟು ಮೆಲ್ಟ್, ಓಕೆನಾ. ಈಗ ಹೆಂಗೆ ಅಂದರೆ ಇದು ಸಾಲ್ಟ್ರಿಂಗ್ ಗನ್ ಇದೆ, ಓಕೆನಾ. ಇದೆಯಲ್ಲ ಇದೇ ಸಾಲ್ಟ್ರಿಂಗ್ ಗನ್, ಓಕೆನಾ. ಇದೇನು ಮುಂದೆ ಟಿಪ್ ಇದೆಯಲ್ಲ, ನಾವಿಲ್ಲಿ ಇದನ್ನ ಕರೆಂಟಿಗೆ ಚುಚ್ಚಿದ ಮೇಲೆ ಹೀಟ್ ಆಗುತ್ತೆ. ಈ ಟಿಪ್ ಹೀಟ್ ಆದಮೇಲೆ ಈ ಮೆಟಲ್ ನಾವು ಮೆಟಲ್ ಇದೆಯಾ, ಮೆಟಲ್ ವೈರ್ ಇಲ್ಲಿ ಕೊಟ್ಟಾದ್ಮೇಲೆ ಒಂದು ಸ್ವಲ್ಪ ಅದು ಕರಗುತ್ತೆ. ಆ ಕರಗಿದ್ನ ನಾವು ನಮ್ಗೆ ಎಲ್ಲಿ ಬೇಕು ಅಲ್ಲಿಗೆ ಅಂಟಿಸ್ತೀವಿ. ಇಷ್ಟೇ ಸಿಂಪಲ್ ಹೇಳ್ಬೇಕು ಅಂದರೆ, ಓಕೆನಾ. ತುಂಬ ಕಾಂಪ್ಲಿಕೇಶನ್ ಇಲ್ಲ. ನಾನು ಏನೋ ಪ್ರಾಕ್ಟಿಕಲಿ ಮಾಡಲಿಕ್ಕೆ ತೋರಿಸ್ತೀನಿ, ಓಕೆನಾ. ಜಸ್ಟ್ ಥಿಯರಿ ಅರ್ಥ ಮಾಡ್ಕೊಳ್ಳಿ. ದೆನ್ ವೈ ವಿ ನೀಡ್ ಇಟ್, ಏಕೆಂದರೆ ಬ್ರೆಡ್ ಬೋರ್ಡ್ ಎಲ್ಲ ಟೆಂಪ್ರರಿ ಇದೆ ಅಪ್ಪ. ಸೊ ನಮಗೆ ಪರ್ಮನೆಂಟ್ ಬೇಕು ಅಂದರೆ ಇದನ್ನು ನಾವು ಯೂಸ್ ಮಾಡ್ಕೊತೀವಿ. ಟೈಪ್ಸ್ ಆಫ್ ಅಂತ ಬಂದರೆ ಇದು ಸಾಲ್ಡ್ರಿಂಗ್ ಐರನ್ ಅಂತ ಬರುತ್ತೆ. ನಾನು ಇದನ್ನೇ ಯೂಸ್ ಮಾಡೋದು, ಏಕೆಂದರೆ ಫಸ್ಟ್ ಬಿಗಿನರ್ಸ್ಗೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಓಕೆನಾ. ಸೊ ಈ ರೀತಿ ಇದೆ ನಮ್ಮದು ಕೂಡ, ಓಕೆನಾ. ಇದೇ ಸಾಲ್ಡ್ರಿಂಗ್ ಗನ್ನು, ಇದು ಫ್ಲಕ್ಸಲ್ಲಿದೆ, ಇದು ಫ್ಲಕ್ಸ್, ಇದು ಸಾಲ್ಡ್ರಿಂಗ್ ವೈರ್, ಓಕೆನಾ. ಇದು ಬೇಗ ಕರಗುತ್ತೆ, ಹಂಗಾಗಿ ನಾವು ಇದು ಇಟ್ಕೊಂಡಿದ್ದೀವಿ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಅದೇನು ಇದು ಸಾಲ್ಡ್ರಿಂಗ್ ಗನ್ ಅಂತೇಳಿ. ಸೊ ಇದೆಲ್ಲ ಸ್ವಲ್ಪ ರಿಯಲ್ ಪ್ರಾಜೆಕ್ಟ್ಸ್ಗೆ ಯೂಸ್ ಮಾಡ್ಕೊತಾರೆ, ಓಕೆನಾ. ಈ ರೀತಿ ಇರುತ್ತೆ ನೋಡ್ಕೊಳ್ಳಿ. ಇಲ್ಲಿ ಅಂದರೆ ಡೈರೆಕ್ಟ್ ಇಲ್ಲ, ಸ್ಲೆಡ್ ಇರುತ್ತೆ. ನಾವು ಜಸ್ಟ್ ಇದು ಪ್ರೆಸ್ ಮಾಡಿದಾಗ ಅದು ಹೋಗಿ ನಮಗೆ ಎಲ್ಲಿ ಜಾಯಿಂಟ್ ಆಗಬೇಕು ಅಲ್ಲಿಗೆ ಹೋಗುತ್ತೆ, ಓಕೆನಾ. ಈ ರೀತಿ ಇರುತ್ತೆ. ದೆನ್ ಸಾಲ್ಡ್ರಿಂಗ್ ಸ್ಟೇಷನ್ ಅಂತ ಇದು ಒಂದು ಟೈಪು, ಈ ರೀತಿ ಇರುತ್ತೆ ನೋಡ್ರಪ್ಪ. ಇದು ಹೆಂಗೆ ಅಂದರೆ ಟೆಂಪ್ರೇಚರ್ನ ನಾವು ಕಂಟ್ರೋಲ್ ಮಾಡ್ಕೊಬೋದು ಇದರಲ್ಲಿ, ಓಕೆನಾ. ದಿಸ್ ಈಸ್ ಆಲ್ ಅಬೌಟ್ ಟೈಪ್ಸ್. ಸಾಲ್ಡ್ರಿಂಗ್ ಅಂದರೆ ಅಂತ ಗೊತ್ತಾಯಿತು, ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯಿತು, ಟೈಪ್ಸ್ ಗೊತ್ತಾಯಿತು. ದೆನ್ ಈಗ ಮೋಸ್ಟ್ ಇಂಪಾರ್ಟೆಂಟ್, ಹೆಂಗೆ ವರ್ಕ್ ಆಗುತ್ತೆ. ಫಸ್ಟ್ ನಾವು ಫ್ಲಕ್ಸ್ ಅಂತ ಹೇಳ್ತೀವಿ. ಫ್ಲಕ್ಸ್ ಅಂದರೆ ಅದೊಂದು ಲಿಕ್ವಿಡ್. ಏನಕ್ಕೆ ಲಿಕ್ವಿಡ್ಡು, ಏನು ಫ್ಲಕ್ಸು, ಇದೆಲ್ಲ ಏನಂದರೆ ಈಗ ನಾವು ಸಾಲ್ಡ್ರ್ ಮಾಡಬೇಕಲ್ಲ ಮೆಟಲ್ ಮೇಲೆ, ಆ ಮೆಟಲ್ನ ಕ್ಲೀನ್ ಮಾಡುತ್ತೆ, ಬೇಗ ಅಂಟಿಕೊಳ್ಳೋ ಥರ ಮಾಡುತ್ತೆ, ಓಕೆನಾ. ಅದು ದೆನ್ ಅದಾದಮೇಲೆ ನಾವು ಸಾಲ್ಡ್ರಿಂಗನ್ನು ಸ್ವಿಚ್ ಮಾಡ್ತೀವಿ. ಏನಕ್ಕೆ, ಕರೆಂಟ್ ಇಟ್ಟಿರ್ತೀವಲ್ಲ ಎಕ್ಸ್ಟೆನ್ಷನ್ ಬಾಕ್ಸಿಗೆ ಹಾಕೊಂಡ್ಬಿಟ್ಟು ಆನ್ ಮಾಡ್ತೀವಿ, ಸ್ವಲ್ಪ ಹೀಟ್ ಆಗೋವರೆಗೂ ಬಿಡ್ತೀವಿ. ಆಮೇಲೆ ಹೀಟ್ ಆದಮೇಲೆ ಜಸ್ಟ್ ನಮ್ಮ ಮೆಟಲ್ ವೈರ್ನ ಅದಕ್ಕೆ ಟಚ್ ಮಾಡಿಕೊಂಡು ಜಸ್ಟ್ ಸಾಲ್ಡ್ರ್ ಮಾಡ್ತೀವಿ, ಇಷ್ಟೇ, ಓಕೆನಾ. ಎಲ್ಲಿ ಯೂಸ್ ಮಾಡ್ತೀವಿ, PCB ಬೋರ್ಡು, ಎಲೆಕ್ಟ್ರಾನಿಕ್ ರಿಪೇರ್ಸು, ಆರ್ಡಿನಲ್ ಪ್ರಾಜೆಕ್ಟ್ಸು ಎಲ್ಲ ಯೂಸ್ ಮಾಡ್ತೀವಿ, ಓಕೆನಾ. ಇಂಪಾರ್ಟೆಂಟ್ ಏನಂದರೆ ಮುಂದೆ ಟಿಪ್ ಅಂತ ಹೇಳಿದ್ನಲ್ಲ, ಇಲ್ಲಿದೆ ಟಿಪ್, ಇಲ್ಲಿ ಟಿಪ್ ಇದೆಯಲ್ಲ, ಇದು ನಾವು ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಬೈ ಮಿಸ್ಟೇಕ್ ನೀವು ಇಲ್ಲಿ ಈ ಜಾಗ ಮುಟ್ಬಿಟ್ರೆ ಡೆಫಿನೆಟ್ಲಿ ಕೈ ಸುಟ್ಕೊತೀರಾ, ಓಕೆನಾ. ಆ್ಯಂಡ್ ಇವು ಇಂಪಾರ್ಟೆಂಟ್ ಏನಂದರೆ ಈ ರೀತಿಯಲ್ಲಿ ಈ ಟಿಪ್ಪು ನಾವು ಚೇಂಜ್ ಮಾಡ್ಕೊಬೋದು, ಓಕೆನಾ. ಈಗ ನೀವೇ ನೋಡಿರ್ತೀರಿ, ಬೋರ್ಡ್ ಎಲ್ಲ ಒಂದೊಂದು ದಪ್ಪ ಇರುತ್ತೆ, ಒಂದೊಂದು ಸಣ್ಣ ಇರ್ತಾರೆ. ಸಣ್ಣದಕ್ಕೂ ಇದನ್ನೇ ಯೂಸ್ ಮಾಡೋಕ್ಕಾಗತ್ತಾ? ಆಗಲ್ಲ. ಸೊ ಆ ಟೈಮಲ್ಲಿ ನಾವು ಚೇಂಜ್ ಮಾಡ್ಕೊತೀವಿ, ಓಕೆನಾ, ಟಿಪ್. ಸೊ ರೈಟ್. ದೆನ್ ಇನ್ನೇನಿದೆ, ಈಗ ಸಾಲ್ಡ್ರ್ ಮಾಡಿದ್ಮೇಲೆ ಒಂದೊಂದು ಹೆಂಗೆ ಸ್ಮೂತಾಗಿ ನೋಡೋಕ್ಕೆ ಚೆನ್ನಾಗಿರಬೇಕು. ಸಾಲ್ಡ್ರ್ ಮಾಡಿದೆ ಅಂತ ಒಂದು ಕಡೆ ಜಾಸ್ತಿ ಮೆಟಲ್ ಕರಗಿಸ್ಬಿಟ್ಟು ಅದ್ರ ಮೇಲೆ ಬಿಡೋದು, ಆ ಥರ ಎಲ್ಲ ಮಾಡಬಾರ್ದು, ಓಕೆನಾ. ದೆನ್ ಸೇಫ್ಟಿ ವೆರಿ ಇಂಪಾರ್ಟೆಂಟು. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಇಫ್ ಇನ್ ಕೇಸ್ ನೀವೇನಾದರೂ ಕರೆಂಟಿಗೆ ಸ್ವಿಚ್ ಹಾಕ್ಬಿಟ್ಟು ಮುಂದೆಗಡೆ ಏನಾದರೂ ಇಟ್ಕೊಂಡ್ರೆ ಅದು ಮಾಮೂಲಿ 200 ಡಿಗ್ರಿಯಲ್ಲೇ ಇರೋಲ್ಲ, 300 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಓಕೆನಾ. ಸೊ ಥರ ತಪ್ಪೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಓಕೆನಾ. ದಿಸ್ ಈಸ್ ಆಲ್ ಅಬೌಟ್. ಸೊ ಈಗ ಪ್ರಾಕ್ಟಿಕಲಿ ತೋರಿಸ್ತೀನಿ ಯಾವ ರೀತಿ ಅಂತ, ಬನ್ನಿ ನೋಡೋಣ. ಕಮಿಂಗ್ ಟು ದಿ ಹಾರ್ಡ್ವೇರ್ ಗಾಯ್ಸ್, ಇದೇ ಸಾಲ್ಡ್ರ್ ಗನ್ನು, ಓಕೆನಾ. ಸೊ ಇದು ಮೆಟಲ್ ವೈರು, ಓಕೆ. ಇದು ಪ್ಯಾಕ್ ಒಳಗೆ ಈ ರೀತಿ ಸಿಗುತ್ತೆ, ಓಕೆನಾ, ಮಾರ್ಕೆಟಲ್ಲಿ. ಸೊ ದೆನ್ ಕಮಿಂಗ್ ಟು ದಿಸ್, ಇದು ಫ್ಲಕ್ಸು,
ಓಕೆನಾ. ಏನು ಪಾರ್ಲೇಜಿ ಬಿಸ್ಕೆಟ್ ಇದೆ ಕರಗಿರೋದಲ್ಲ, ಇದು ಫ್ಲಕ್ಸೇ. ಓಕೆನಾ. ದೆನ್ ಈಗ ನಾವು ಫಸ್ಟ್ ಇನಿಷಿಯಲಿ ಏನು ಮಾಡೋಣ ಅಂದರೆ ಜಸ್ಟ್ ಒಂದು ಬೇಸಿಕ್ಸ್ ಆರ್ಡ್ರ್ ಮಾಡೋಣ. ಏನಂದರೆ ನೀವೇನಾದರೂ ಕಾಂಪೌಂಡ್ಸ್ ತೊಗೊಂಡಾಗ ಈ ರೀತಿ ಇರುತ್ತಲ್ವಾ, ಮೀನ್ಸ್ ಈ ಥರ ಒಂದು ಚಿಪ್ ಕೊಟ್ಟಿರ್ತಾರೆ, ಬಟ್ ಆ ಚಿಪ್ಪಿಗೆ ಈ ಥರ ಕೊಟ್ಟಿರ್ತಾರೆ. ನೀವೇನು ಮಾಡ್ತೀರಾ, ಜಸ್ಟ್ ಇದನ್ನ ಇನ್ಸರ್ಟ್ ಮಾಡಿಬಿಟ್ಟು ಈ ರೀತಿ ಇನ್ಸರ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀರ, ಬಟ್ ಲೂಸ್ ಕನೆಕ್ಷನ್ ಅಲ್ವಾ ಇದು. ಸೊ ಇದನ್ನು ನಾವೀಗ ಸಾಲ್ಡ್ರಲ್ಲಿ ಫಿಕ್ಸ್ ಮಾಡೋಣ. ಓಕೆನಾ. ಫಸ್ಟ್ ಸ್ಟೆಪ್ ಏನಂದರೆ ನೀವೇನು ಮಾಡ್ತೀರಾ, ಈ ಕಾಮನ್ನಾಗಿ ಬ್ರೆಡ್ ಬೋರ್ಡಲ್ಲಿ ಹಾಕೊಬೋದು ಅಲ್ವಾ. ಬ್ರೆಡ್ ಬೋರ್ಡ್ ಹಾಕೊಂಡು ಕನೆಕ್ಷನ್ ಮಾಡ್ಕೊಬೋದು. ಬಟ್ ಪರ್ಮನೆಂಟ್ ಬೇಕಲ್ಲ, ನಮಗೆ ಅಕ್ಯುರೇಸಿ ಬೇಕಲ್ಲ. ಇನ್ನೊಂದು ಚೂರು ಲೂಸ್ ಕನೆಕ್ಷನ್ ಆದರೂ ನಮಗೆ ಅಕ್ಯುರೇಸಿ ಇರೋದಲ್ವಾ. ಸೊ ಹಂಗಾಗಿ ನಾವೀಗ ಏನು ಮಾಡ್ತಿದ್ದೀವಿ ಅಂದರೆ ಈ ಏನಿದೆ ಚಿಪ್ಪು, ಈ ಚಿಪ್ಪಿಗೆ ಈ ಪಿನ್ಸನ್ನು ನಾವು ಸಾಲ್ಡ್ರ್ ಮಾಡ್ತೀವಿ ಫಸ್ಟು. ಓಕೆನಾ. ಅದಾದಮೇಲೆ ನೆಕ್ಸ್ಟು ಈ ಕಾಮನ್ನಾಗಿ ಈ DC ಮೋಟ್ರಿಗೆ ಜಸ್ಟ್ ಈ ವೈರ್ ಯಾವ ರೀತಿ ಸಾಲ್ಡ್ರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ. ಜಸ್ಟ್ ಈ ಸಾಲ್ಡ್ರು ಬೇಸಿಕ್ ಗೊತ್ತಾಗಬೇಕು ಯಾವ ರೀತಿ ಮಾಡ್ತೀವಿ ಅಂತ ಸ್ಟೆಪ್ಸು. ಓಕೆ. ಫಸ್ಟಿಗೆ ಏನು ಮಾಡಬೇಕು ಅಂದರೆ ಫಸ್ಟಿಗೆ ನಾವೇನು ತೊಗೊಂಡಿದ್ದೀವಿ, ಎಕ್ಸ್ಟೆನ್ಷನ್ ಬಾಕ್ಸ್. ಈ ಎಕ್ಸ್ಟೆನ್ಷನ್ ಬಾಕ್ಸಿಗೆ ನಾನು ಸ್ವಿಚ್ ಮಾಡಿದ್ದೀನಿ. ಸೊ ಫಸ್ಟ್ ನಾವು ಇದನ್ನ ಆನ್ ಮಾಡಬೇಕು. ಓಕೆನಾ. ಆನ್ ಮಾಡಿಬಿಡಬೇಕು. ಆನ್ ಮಾಡಿಬಿಟ್ಟಾಗಿದ್ದು ಒಂದು ಸ್ವಲ್ಪ ಹೀಟ್ ಆಗಬೇಕು. ಓಕೆನಾ. ಹೀಟ್ ಆಗಬೇಕಾದ್ರೆ ನೀವು ಯಾವತ್ತು ಹಿಂಗೆ ಇಟ್ಕೊಂಡಿರಬೇಕು ಅಂತ ಏನೋ ಒಂದು ಸ್ಟ್ಯಾಂಡ್ ಅಂತ ಬರುತ್ತೆ, ಜಸ್ಟ್ ಸ್ಟ್ಯಾಂಡಿಗೆ ಇಕ್ಕಿದ್ರೆ ಸಾಕು. ಬಟ್ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ, ಸೊ ಹಂಗಾಗಿ ಹೀಟ್ ಆಗೋವರೆಗೂ ವೆಯ್ಟ್ ಮಾಡಿ. ಹೀಟ್ ಆಗೋದು ಹೆಂಗೆ ಗೊತ್ತಾಗುತ್ತೆ ಅಂತೇಳಿ ಕೈಗೆ ಇಟ್ಕೊಂಡು ನೋಡೋಂಗೇನು ಅವಶ್ಯಕತೆ ಇಲ್ಲ. ಜಸ್ಟ್ ನೀವೇನಾದರೂ ಮೆಟಲ್ ವೈರ್ ಇದ್ದರೆ ಈ ಟಿಪ್ ಇದೆಯಲ್ಲ, ಟಿಪ್ ಹತ್ರ ಜಸ್ಟ್ ಒಂದು ಸ್ವಲ್ಪ ಹೊತ್ತು ಇಕ್ಕಿ. ಹೀಟ್ ಏನಾದ್ರು ಆಗಿದ್ದರೆ ಅದು ಹೊಗೆ ಬರುತ್ತೆ ಮತ್ತು ಇದು ಮೆಲ್ಟ್ ಆಗುತ್ತೆ. ಇನ್ನೂ ಹೀಟ್ ಆಗಿಲ್ಲ ಇದು. ಸೊ ಅಟ್ಲೀಸ್ಟ್ ಒಂದು 60 ಸೆಕೆಂಡ್ಸ್ ಬೇಕು. ಸೊ ಅಲ್ಲಿವರೆಗೂ ನನಗೆ ಈ ವಿಡಿಯೋ ಪಾಸ್ ಮಾಡ್ತೀನಿ. 60 ಸೆಕೆಂಡ್ ಆದಮೇಲೆ ಮತ್ತೆ ಆನ್ ಮಾಡ್ತೀನಿ. ಓಕೆ. ಆಫ್ಟರ್ 60 ಸೆಕೆಂಡ್ಸು ಬಿಟ್ಟಾದ್ಮೇಲೆ ನೋಡಿ, ಇದು ಗನ್ ಏನು ಸಾಲ್ಡ್ರ್ ಇದೆಯಲ್ಲ ಹೀಟ್ ಆಗಿದೆಯಲ್ಲ ಅಂತ ನೋಡಬೇಕು ಅಂದರೆ ಜಸ್ಟ್ ಇದು ನೋಡಿ, ಈ ರೀತಿ ಜಸ್ಟ್ ಒಂದು ಹೊಗೆ ಬಂದು ಈ ಥರ ಲಿಕ್ವಿಡ್ ಕೆಳಗೆ ಬೀಳುತ್ತೆ. ಓಕೆನಾ. ಅಂದರೆ ಗನ್ ಹೀಟ್ ಆಗಿದೆ ಅಂತ. ಓಕೆನಾ. ಸೊ ಈಗ ಫಸ್ಟ್ ನಾವು ಒಂದು ಚಿಪ್ನ ಸಾಲ್ಡ್ರ್ ಮಾಡಬೇಕು. ಬಿಫೋರ್ ದ್ಯಾಟ್ ಯಾವ ರೀತಿ ಅಂದರೆ ನೋಡಿ, ಈ ರೀತಿ ಪಿನ್ಸ್ ಇರುತ್ತೆ. ಓಕೆನಾ. ಈ ಪಿನ್ಸ್ ಕಾಣಿಸ್ತಿದೆಯಲ್ಲ, ಈ ಪಿನ್ಸ್ ಯಾವತ್ತು ಈ ಏನು ಉದ್ದ ಇದೆಯಲ್ಲ ಲೆಟ್ಸು, ಆ ಸೈಡು ಕೆಳಗಿರಬೇಕು. ಏನಕ್ಕೆ ಕೇಳಿದ್ರೆ ನಾವು ಬ್ರೆಡ್ ಬೋರ್ಡಿಗೆ ಇನ್ಸರ್ಟ್ ಮಾಡಬೇಕಲ್ಲ, ಹಂಗಾಗಿ. ಸೊ ನಾವು ಯಾವತ್ತು ಈ ರೀತಿ ಈ ಏನು ಕುಳ್ಳ ಇದೆಯಲ್ಲ, ಮೀನ್ಸ್ ಲೆಡ್ಡಿಂದು ಸೈಜ್ ಇದೆಯಲ್ಲ, ಶಾರ್ಟ್ ಇದೆಯಲ್ಲ, ಶಾರ್ಟ್ ಇರೋದು ಮೇಲೆ ಇರಬೇಕು, ಲೆಂತ್ ಇರೋದು ಕೆಳಗೆ ಇರಬೇಕು. ಓಕೆನಾ. ದೆನ್ ಇದನ್ನು ಈ ರೀತಿ ಜಸ್ಟ್ ಇನ್ಸರ್ಟ್ ಮಾಡಿ ಕೆಳಗಡೆ, ಇಲ್ಲಿಗೆ ಬ್ರೆಡ್ ಬೋರ್ಡಿಗೆ. ಓಕೆನಾ. ಬ್ರೆಡ್ ಬೋರ್ಡಿಗೆ ಇನ್ಸರ್ಟ್ ಮಾಡಿಕೊಂಡು ಸಾಲ್ಡ್ರ್ ಮಾಡಿ. ಏಕೆಂದರೆ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಸಾಲ್ಡ್ರ್ ಮಾಡ್ತೀವಿ ಅಂದರೆ ಕೈ ಸುಟ್ಕೊತೀವಿ, ಯಾಕೆಂದರೆ ಸೈಜು ಚಿಪ್ಪಿಂತ ಭಾಳ ಕಮ್ಮಿ ಇದೆಯಲ್ಲ, ಹಂಗಾಗಿ. ಸೊ ಫುಲ್ಲು ಈ ಥರ ಕೆಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ಸಾಲ್ಡ್ರ್ ಮಾಡೋಣ. ಓಕೆನಾ. ಸೊ ಈಗ ಆಲ್ರೆಡಿ ನಾನು ಈ ಪಿನ್ಸ್ ಇದೆಯಲ್ಲ ಕಾಣಿಸ್ತಿದೆಯಲ್ವಾ, ಇಲ್ಲಿ ಇದೆಲ್ಲ ಇದೆ. ಇನ್ನು ಯಾಕೆ ಇವೆರಡು ಬಿಟ್ಟಿದೆಯಾ ಅಂದರೆ ನಾನು ಜಸ್ಟ್ ನಿಮಗೆ ಎಕ್ಸಾಂಪಲ್ ತೋರ್ಸೋಕ್ಕೆ ಅಂತ ಜಸ್ಟ್ ಈ ಪಿನ್ಸ್ ಹಾಕಿರೋದು. ಓಕೆನಾ. ಈಗ ಫಸ್ಟ್ ಏನು ಮಾಡಬೇಕು ಅಂದರೆ ಈ ಫ್ಲಕ್ಸ್ ಇದೆಯಲ್ಲ, ಈ ಫ್ಲಕ್ಸ್ನ ನಾನು ಫಸ್ಟ್ ಇದ್ರ ಮೇಲೆ ಹಚ್ಚಬೇಕು. ಓಕೆನಾ. ಕಾಣಿಸ್ತಿದೆಯಲ್ವಾ. ಸೊ ಈ ಫ್ಲಕ್ಸ್ ಹಚ್ಚಬೇಕು ಅಂದರೆ ಇದನ್ನು ಸ್ವಲ್ಪ ಗಟ್ಟಿಯಾಗಿದೆ. ಸೊ ಹಂಗಾಗಿ ನಾವು ಫಸ್ಟ್ ಏನು ಮಾಡೋಣ ಅಂದರೆ ಜಸ್ಟ್ ಇದ್ರ ಮೇಲೆ ಹಿಂಗೆ ಮಾಡಿ, ಅಂದರೆ ಒಂದು ಸ್ವಲ್ಪ ಅದು ಕರಗೋ ಥರ. ಓಕೆನಾ. ಇದಾಯ್ತಲ್ವಾ. ಇದಾದಮೇಲೆ ಈಗ ಜಸ್ಟ್ ಇದನ್ನು ಈ ಲಿಕ್ವಿಡ್ ಏನಿದೆ, ಸೊ ಇದನ್ನು ಜಸ್ಟ್ ತಗೊಂಡೋಗ್ಬಿಟ್ಟು, ಸೊ ಇದೆಯಲ್ಲ ಇದನ್ನು ಜಸ್ಟ್ ಇದು ಲಿಕ್ವಿಡ್ ಇದೆಯಲ್ಲ ಇದು, ಕಾಣಿಸ್ತಿದೆಯಲ್ವಾ, ಈ ಲಿಕ್ವಿಡ್ ತಗೊಂಡು ಜಸ್ಟ್ ಇದ್ರ ಮೇಲೆ ಒಂದ್ಸಲಿ ಹಿಂಗೆ ಹಾಕಿ ಅಷ್ಟೇ. ಏನಕ್ಕೆ ಇದು ಜಸ್ಟ್ ಅದೇ ಮೆಟಲ್ ಇದೆಯಲ್ಲ, ಮೆಟಲ್ ಸರ್ಫೇಸ್, ಈ ನಾವೇನು ಇದು ಮೆಟಲ್ ಇದೆಯಲ್ಲ ಇದು ಸಾಲ್ಡ್ರ್ ಮಾಡ್ತೀವಲ್ಲ, ಆ ಲಿಕ್ವಿಡ್ ಇದ್ರ ಮೇಲೆ ಬಿಗಿ ಗಂಟ್ಕೊಳಕ್ಕೋಸ್ಕರ ಮಾತ್ರ ಇದ್ದಿರೋದು. ಓಕೆನಾ. ಸೊ ಇದ್ರ ಮೇಲೆ ಹಚ್ಚಿದ ಮೇಲೆ ಕಾಣಿಸ್ತಲ್ವಾ. ಸೊ ಈ ಥರ ಹಚ್ಚಿ. ಓಕೆನಾ. ಸ್ವಲ್ಪ ಜಾಸ್ತಿ ಹಚ್ಚೋಕೋಬೇಡಿ, ಜಸ್ಟ್ ಒಂದು ಸಿಂಪಲಾಗಿ ಈ ಥರ ಹಚ್ಕೊಂಬನ್ನಿ. ಈ ಪೆನ್ನಲ್ಲಿ ಹಚ್ಚೋದ್ರಿಂದ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಪರವಾಗಿಲ್ಲ. ಸೊ ಜಸ್ಟ್ ಈ ಥರ ಬಿಡಿ, ಆಯ್ತಲ್ವ ಈಗ. ಸೊ ಹಚ್ಚಾಯ್ತಲ್ವ ಈಗ. ಇದನ್ನು ಹೆಂಗೆ ಸಾಲ್ಡ್ರ್ ಮಾಡೋದಂದರೆ ಫಸ್ಟು ನಾವು ಮೆಟಲ್ ವೈರ್ನ ತೊಗೊಬೇಕು. ಓಕೆನಾ. ಸೊ ಮೆಟಲ್ ವೈರ್ನ ತೊಗೊಂಡು ಹಿಂಗೆ ಹಿಡ್ಕೊಂಬಿಟ್ಟು ಇದ್ರ ಮೇಲೆ ಹಿಂಗೆ ಹಿಡ್ಕೊಂಡು ನಿಂತ್ಕೊಳ್ಳೋದಾಗಿಲ್ಲ, ಹಿಂಗೆ ನಿಂತ್ಕೊಂಡ್ಬಿಟ್ಟು ಕಂಪ್ಲೀಟ್ ಇದೆಲ್ಲ ಏನು ಲಿಕ್ವಿಡ್ ಇದ್ರ ಮೇಲೆ ಅನುಯುತ್ತೆ. ಓಕೆನಾ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಜಸ್ಟ್ ಸ್ವಲ್ಪ ತೊಗೊಬೇಕು. ಓಕೆನಾ. ನೀವು ತೊಗೊಂಬಿಟ್ಟು ಇಲ್ಲ ಇದ್ರ ಮೇಲೆ ಈ ಥರ ಜಸ್ಟ್ ಈ ಥರ ನಿಧಾನಕ್ಕೆ ಹಿಡ್ಕೊಂಬಿಟ್ಟು ಅದ್ರ ಮೇಲೆ ಈ ಥರ ಜಸ್ಟ್ ಈ ಥರ ಸಾಲ್ಟ್ರು ಬಿಡಿ. ಓಕೆನಾ. ಕಾಣಿಸ್ತಲ್ವಾ. ಈ ರೀತಿ ಒಂದೊಂದಾಗಿ ಸಾಲ್ಟ್ರು ಮಾಡ್ತಾ ಹೋಗಬೇಕು. ಓಕೆನಾ. ಯಾವ ಥರ ಸಾಲ್ಟ್ ಆಗ್ತದೆ ಅಂತ ನೋಡಿ. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದು ಹಾರ್ಕೊಂಡ್ಬಿಟ್ಟು ಬಿಗ್ಗೆ ಗಟ್ಟಿಯಾಗಿ ಅಂಟ್ಕೊಳುತ್ತೆ. ಓಕೆನಾ. ಸೊ ಈ ರೀತಿ ಸಾಲ್ಡ್ರ್ ಮಾಡೋದು. ಓಕೆನಾ. ಕಂಪ್ಲೀಟ್ ಎಲ್ಲದೂ ಇದೇ ರೀತಿ ಸಾಲ್ಡ್ರ್ ಮಾಡ್ತಾ ಹೋಗಬೇಕು. ಓಕೆನಾ. ದೆನ್ ಈಗ
ಈ ಚಿಪ್ಪಿಂದ ಆಯಿತು. ಈಗ ನೆಕ್ಸ್ಟ್ ಮೋಟ್ರ್ ನೋಡೋಣ, ಓಕೆನಾ. ಸೊ ಈ ರೀತಿ ಫಿನಿಶಿಂಗ್ಸ್ ಬರಬೇಕು, ಓಕೆನಾ. ಅಟ್ಲೀಸ್ಟ್ ಕಾಣಿಸ್ತಿದೆಯಲ್ವಾ ಸಾಲ್ಡ್ರ್ ಮಾಡಿದ್ದು ಯಾವ ರೀತಿ ಅಂತ. ಸೊ ಇವಾಗ ಕಾಣಿಸ್ತಿಲ್ಲ ಒಂದು ನಿಮಿಷ, ನೋಡಿ ಈ ರೀತಿ, ಓಕೆನಾ. ಇದ್ರ ಮೇಲೆ ಜಾಸ್ತಿ ಇರಬಾರ್ದು, ತೀರಾ ಕಮ್ಮಿ ಇರಬಾರ್ದು. ಕಮ್ಮಿ ಇದ್ದರೆ ಕರೆಕ್ಟಾಗಿ ಫುಲ್ ಸಾಲ್ಡ್ರ್ ಆಗಿರಲ್ಲ, ಓಕೆನಾ. ಈ ರೀತಿ ನಾವು ಯಾಕೆ ಒಂದೊಂದು ಗ್ಯಾಪ್ ಬಿಟ್ಟಿದ್ದೀವಿ ಅಂದರೆ ಕಾರಣಕ್ಕೋಸ್ಕರ, ಓಕೆನಾ. ಈ ರೀತಿ ಸಾಲ್ಡ್ರ್ ಮಾಡಬೇಕು, ಓಕೆ. ಸೊ ಈಗ ನಾವು ಡಿ ಸಿ ಮೋಟ್ರಿಗೆ ವೈರ್ನ ಹೆಂಗೆ ಮಾಡೋದು ಅಂತ, ಜಸ್ಟ್ ಇದು ಮೋಟರ್ ಅಲ್ವಾ. ಸೊ ಈ ಮೋಟ್ರಿಗೆ ಈಗ ನೀವು ಜಸ್ಟ್ ಈಗ ಏನು ಮಾಡ್ಬೋದಾಯಿತು, ವೈರ್ನ ಹೆಂಗೆ ಇಕ್ಕಿ ಹಿಂಗೆ ಮಾಡ್ಬೋದಾಯಿತು. ಬಟ್ ಅದ್ರ ಬದಲು ಡೈರೆಕ್ಟ್ ಸಾಲ್ಡ್ರ್ ಮಾಡಿ ಫಿಕ್ಸ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ, ಓಕೆನಾ. ಇಯರ್ ಈಗ ಸಾಲ್ಡ್ರ್ ಇಲ್ಲಿದೆ, ಓಕೆನಾ. ಇದ್ರ ಮೇಲೆ ಇದು ವೈರ್ ಇದೆ. ನಾನು ಜಸ್ಟ್ ಈಗ ಇದು ವೈರಿಂಗ್ ಇಕ್ಬಿಟ್ಟು ಸಾಲ್ಡ್ರ್ ಮಾಡಿದರೆ ಖಂಡಿತವಾಗೂ ಸಾಲ್ಡ್ರ್ ಆಗೋಲ್ಲ. ಏಕೆಂದರೆ ಇನ್ನು ಫ್ಲಕ್ಸ್ ಹಚ್ಚಿದ್ರೆ ಸಾಲ್ಡ್ರ್ ಮಾಡೋದ್ರೆ ಆಗೋದಿಲ್ಲ. ಮತ್ತು ಇದ್ರ ಮೇಲೆ ಬೇಸಿಕಲಿ ಫಸ್ಟ್ ಇದ್ರ ಮೇಲೆ ಒಂದು ಸ್ವಲ್ಪ ಸಾಲ್ಡ್ರ್ ಬಿದ್ದಿರಬೇಕು. ಸೊ ಆಮೇಲೆ ಇದು ಬಿಗಿಗೆ ಅಂಟ್ಕೊಳುತ್ತೆ, ಓಕೆನಾ. ತೋರಿಸ್ತೀನಿ ಈಗ. ಫಸ್ಟ್ ಈ ಥರ ಜಸ್ಟ್ ಸಿಂಪಲ್ ಸಾಲ್ಡ್ರ್ ಮಾಡೋಕ್ಕೆ ನೋಡ್ತೀನಿ, ಬಟ್ ಆಗಲ್ಲ. ತೋರಿಸ್ತೀನಿ ನೋಡಿ ಈಗ. ಇದೆಯಲ್ಲಪ್ಪ ಇಲ್ಲಿ, ಈಗ ಅಲ್ಲಿದೆ, ಇದ್ರ ಮೇಲೆ ಇದೆ. ನಾನು ಈಗ ಜಸ್ಟ್ ಇದ್ರ ಮೇಲೆ ಈಗ ಟ್ರೈ ಮಾಡ್ತೀನಿ. ನೋಡಿ ಈ ಥರ ಕಳಿಸ್ಕೊಂಡು ಬಿದ್ದೋಗ್ತಿರುತ್ತೆ. ಸೊ ಈ ಪ್ರಾಬ್ಲಮ್ಗೋಸ್ಕರ ಈಗ ನಾವೇನು ಮಾಡಬೇಕು, ಇದಕ್ಕೆ ಸೊಲ್ಯೂಷನ್ ಏನಂದರೆ ಫಸ್ಟ್ ನಾವು ಒಂದು ಸ್ವಲ್ಪ ಫ್ಲಕ್ಸ್ ಹಚ್ಕೊಬೇಕು. ಜಸ್ಟ್ ಒಂದು ಸ್ವಲ್ಪ ಫ್ಲಕ್ಸ್ ಅಷ್ಟೇ. ಫ್ಲಕ್ಸ್ ತಗೊಂಡಲ್ವಾ, ಈ ಸೈಡಿಗೆ ಸ್ವಲ್ಪ ಬಿಟ್ಟು, ಓಕೆನಾ. ಈಗ ಇದ್ರ ಮೇಲೆ ಜಸ್ಟ್ ನಾವು ಹಿಂಗೆ ಇಟ್ಬಿಟ್ಟು ಇನ್ನೊಂದ್ಸರಿ ಅದ್ರ ಮೇಲೆ ಸಾಲ್ಡ್ರ್ ಬಿಡಬೇಕಷ್ಟೇ, ಓಕೆನಾ. ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಆರ್ಕೆಣುತ್ತೆ, ಇದು ಆರ್ಕೆ ಮೇಲೆ ಗಟ್ಟಿ ಆಗುತ್ತೆ, ಓಕೆನಾ. ಈಗ ಹಾರ್ಕೊತಿದ್ದು, ಈಗ ಬಿಟ್ಟೆ. ಈ ರೀತಿ ಆಗುತ್ತೆ. ಫ್ಲಕ್ಸ್ ಹಚ್ಚಿ ಆಮೇಲೆ ಅದ್ರ ಮೇಲೆ ಸ್ವಲ್ಪ ಸಾಲ್ಡ್ರ್ ಹಾಕಿ ಮತ್ತೆ ಸಾಲ್ಡ್ರ್ ಮಾಡಿದರೆ ಈ ರೀತಿ. ಸೊ ದಿಸ್ ಈಸ್ ಅಬೌಟ್ ಸಾಲ್ಡ್ರ್. ಇಲ್ಲಿ ಮಿಸ್ಟೇಕ್ಸ್ ಏನೇ ಮಾಡ್ತೀರಾ ಅಂದರೆ ಬೈ ಮಿಸ್ಟೇಕ್ ನೋಡಿ, ಇದು ಕಾದಿದೆಯಲ್ಲ, ಇದ್ರ ಮೇಲೆ ಹಿಂಗೆ ಕೈ ಇಕ್ಕರೆ ಹಿಂಗೆ ಜಸ್ಟ್ ಪ್ರಿಂಟ್ ಬಂದುಬಿಡುತ್ತೆ ಅದ್ರದ್ದು. ಸೊ ಇದು ಮಿಸ್ಟೇಕ್ ಮಾಡಬಾರ್ದು. ಮತ್ತು ಈ ಟಿಪ್ಸ್ ಇದೆಯಲ್ಲ, ಟಿಪ್ಸ್ ಎಲ್ಲ ನಾವು ಚೇಂಜ್ ಮಾಡ್ಕೊಬೋದು ಅಕಾರ್ಡಿಂಗ್ ಟು ಅವರ್ ಸರ್ಕ್ಯೂಟು. ಸೊ ಆ್ಯಕ್ಚುಲಿ ಈ ಸರ್ಕ್ಯೂಟಿಗೆ ನಾನು ಇನ್ನೂ ಸಣ್ಣದು ಹಾಕೊಬೇಕಾಯ್ತು ಟಿಪ್ಪು, ಏಕೆಂದರೆ ಸದ್ಯಕ್ಕೆ ಆ ಟಿಪ್ ಇರಲಿಲ್ಲ. ಸೊ ಹಂಗಾಗಿ ಇದರಲ್ಲೇ ಮಾಡಿದ್ದೀನಿ, ಓಕೆನಾ. ಸೊ ಇದರಲ್ಲಿ ಮಾಡೋಕ್ಕೋದ್ರೆ ಏನಾಗುತ್ತೆ ಅಂದರೆ ಈ ರೀತಿ ದಪ್ಪದಾಗಿ ಮೌಂಟ್ ಎಲ್ಲ ಬರುತ್ತೆ. ಓಕೆ, ಸಣ್ಣದೆಲ್ಲ ಮಾಡಿ ಅಷ್ಟೊಂದು ಬರೋಲ್ಲ, ಬಟ್ ಆದರೂ ನಡೆಯುತ್ತೆ ಸದ್ಯಕ್ಕೆ ಈಗ, ಓಕೆ. ನಾನು ಬೇಸಿಕ್ಕಾಗಿ ಯಾವ ರೀತಿ ಸಾಲ್ಡ್ರ್ ನೋಡ್ಕೊಳುತ್ತೆ ಅಂತ ಈ ರೀತಿ, ಓಕೆನಾ. ಸೊ ನೆಕ್ಸ್ಟ್ ವೀಡಿಯೋಸ್ ವಿಲ್ ಸ್ಟಾರ್ಟ್ ಮಿನಿ ಪ್ರಾಜೆಕ್ಟ್ಸ್, ಓಕೆ. ಅಂಟಿಲ್ ರಿವೈಸ್ ದಿ ಫೌಂಡೇಶನ್. ಥ್ಯಾಂಕ್ ಯು. ಸೊ ನಾನೀಗ ಸಾಲ್ಡ್ರ್ ಮಾಡೋದು ಹೆಂಗೆ ಅಂತ ಹೇಳಿದೆ. ಈ ಡಿ ಸಾಲ್ಡ್ರ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ. ಡಿ ಸಾಲ್ಡ್ರ್ ಅಂದರೆ ಈ ಸಾಲ್ಡ್ರ್ ಮಾಡಿದ್ರೆ ಕಿತ್ತಾಕೋದು, ಓಕೆನಾ. ಸೊ ಡಿ ಸಾಲ್ಡ್ರ್ ಏನಾದ್ರು ಹೊಸ ಗನ್ ತರಬೇಕಾ, ಹೊಸ ಜೆಲ್ ಇದೆಯಾ, ಹೊಸ ಮೆಟಲ್ ಇದೆಯಾ, ಏನಿಲ್ಲ. ಇದೇನು ಕಾದಿರೋದಿರುತ್ತಲ್ಲ ಆ ಗನ್ನ ಕರೆಕ್ಟಾಗಿ ತೊಗೊಂಬಂದು ಅದೇನು ಮೌಂಟ್ ಇದೆಯಲ್ಲ, ಆ ಮೌಂಟ್ ಮೇಲೆ ಜಸ್ಟ್ ಒಂದು ಸ್ವಲ್ಪ ಬಿಗ್ಗೆ ಅದು ಇಟ್ಕೊಂಬಿಡಿ. ಜಸ್ಟ್ ಹಿಂಗೆ ಒಂದು ಹಿಂಗೆ ಮಾಡಿ, ಓಕೆನಾ. ಸೊ ಗನ್ ಕಾದಿಲ್ಲ, ಯಾಕೆಂದರೆ ಆಫ್ ಮಾಡಿದೆ, ಮರ್ತೋಗ್ಬಿಟ್ಟಿದೆ ಡಿ ಸಾಲ್ಡ್ರ್ ಹೇಳ್ಕೊಡೋದ. ಸೊ ನೆನಪಾಯಿತು, ಹಂಗಾಗಿ ಮತ್ತೆ ಸ್ವಲ್ಪ ಗನ್ ಕಾಯಲಿ, ಮೀನ್ಸ್ ಹೀಟ್ ಆಗಲಿ. ಐ ಥಿಂಕ್ ಹೀಟ್ ಆಗಿದೆಯಾ, ನೋಡಿ ಇವಾಗ ಹೀಟ್ ಆಗಿದೆ. ಸೊ ಇದು ಯಾವ ಥರ ಅಂದರೆ ಇಲ್ಲಿದೆಯಲ್ವ, ಈಗ ಜಸ್ಟ್ ಇದ್ರ ಮೇಲೆ ಮೌಂಟ್ ಮಾಡಿ ಈ ರೀತಿ. ಓಕೆನಾ. ಈ ರೀತಿ ತೆಗಿತಾ ಹೋದರೆ ಬರುತ್ತೆ ಇದು, ಓಕೆ. ಒಂದೇ ಸಲ ಬರಲ್ಲ, ಯಾಕೆಂದರೆ ನಾವು ಜಾಸ್ತಿ ಬಿಟ್ಟಿರ್ತೀವಲ್ಲ, ಹಂಗಾಗಿ ಒಂದೇ ಸಲ ಬರಲ್ಲ. ಬಟ್ ಇದರಲ್ಲಿ ಕಾಣಿಸ್ತಾ, ಯಾಕೆಂದ್ರೆ ಸಣ್ಣದಾಗಿರೋದ್ರಿಂದ ಬೇಗ ಬರೋಕ್ಕಾಗಲ್ಲ. ಜಸ್ಟ್ ಈಗ ಡಿ ಸಿ ಮೋಟರ್ ತೋರಿಸ್ತೀನಿ. ಸೊ ಈಗ ಇಲ್ಲಿ ಇದೆಯೋ, ಇದ್ರ ಮೇಲೆ ನಾನು ಜಸ್ಟ್ ಬಿಗಿಗೆ ಸಾಲ್ಡ್ರ್ ಅದುಮ್ಕೊಂಬಿಟ್ರೆ ಈ ರೀತಿ ಈಸಿಯಾಗಿ ಬರುತ್ತೆ, ಓಕೆನಾ. ಸೊ ಇಲ್ಲಿ ಯಾಕೆ ಈಸಿಯಾಗಿ ಬಂತು ಅಂದರೆ ಇಲ್ಲಿ ಅಕ್ಕಪಕ್ಕ ಯಾವುದೇ ಕಾಂಪೌಂಡ್ಸ್ ಇಲ್ಲ. ಜಸ್ಟ್ ಬಿಗಿಗೆ ಪ್ರೆಸ್ ಮಾಡಿ ಹಿಂಗೆ ಹೇಳಿದ ತಕ್ಷಣ ಬಿಗಿಗೆ ಜೋರಾಗಿ ಪ್ರೆಸ್ ಮಾಡಿ ಜಸ್ಟ್ ಇದ್ರ ಮೇಲೆ ಹಿಂಗೆ ಇಕ್ಬಿಟ್ಟು ಜಸ್ಟ್ ಈ ಕಡೆ ಸೈಡಿಗೆ ಇಳಿರಿ, ಓಕೆ. ಈ ರೀತಿ ಬರುತ್ತೆ. ಸೊ ಇದರಲ್ಲೂ ಬರುತ್ತೆ, ಬಟ್ ಇದರಲ್ಲಿ ಏನಕ್ಕೆ ಬರ್ತಿಲ್ಲ ಅಂದರೆ ಅಕ್ಕಪಕ್ಕ ಜಾಸ್ತಿ ಕಾಂಪೌಂಡ್ಸ್ ಇದೆ. ಇಲ್ಲಿ ನೋಡಿ ಈ ಗ್ಯಾಪ್ ಇದೆ, ಈ ಗ್ಯಾಪಿಗೆ ನಂದು ಈ ಟಿಪ್ ಹೋಗಲ್ಲ, ಸೊ ಹಂಗಾಗಿ ಬರ್ತಿಲ್ಲ, ಓಕೆನಾ. ಈ ರೀತಿ ಕೂಡ ಡಿ ಸಾಲ್ಡ್ರ್ ಮಾಡ್ಬೋದು. ಸೊ ಟಿಪ್ಸ್ ಅಂದಿದ್ರೆ ಜಸ್ಟ್ ನಾವು ಈ ರೀತಿ ಹಿಂಗೆ ಇಟ್ಕೊಂಬಿಟ್ಟು ಹಿಂಗಂದರೆ ಬೇಗ ಬಂದುಬಿಡುತ್ತೆ, ಓಕೆನಾ. ಸೊ ದಿಸ್ ಈಸ್ ಆಲ್ ಅಬೌಟ್ ಡಿ ಸಾಲ್ಡ್ರಿಂಗ್. ಥ್ಯಾಂಕ್ ಯು.